ವೀಕ್ಷಕರೇ, ಈ ಅಮಾಸೆ ಬಂದು ಒಂದು ಕಟ್ಟು ನಿವಾರಣೆಯಾಗಿ, ತಡೆ ನಿವಾರಣೆಯಾಗಿ ಅಮ್ಮನವರ ದೃಷ್ಟಿ, ಅಮ್ಮನವರ ಮಂಡಲ ಶಾಸ್ತ್ರ ಆದರೂ ಸಾಕು. ಮುಂದಿನ ಅಮಾಸೆ ತನಕ ನಿಮ್ಮನ್ನು ಯಾರು ಕೂಡ ಟಚ್ ಮಾಡೋಕ್ಕಾಗಲ್ಲ. ನಿಮ್ಮ ವ್ಯಾಪಾರ ವ್ಯವಹಾರಗಳಾಗಲಿ, ಪಾಠ ಮಂತ್ರ ಭೂತ ಪ್ರೇತ ಪಿಶಾಚಾದಿಗಳು ಕೂಡ ನಿಮ್ಮ ಹತ್ರ ಸುಳಿಯೋಕ್ಕಾಗಲ್ಲ. ಹಾಗಾಗಿ ಈ ಅಮಾಸೆ ಬಂದು ಕಟ್ಟು ಹೊಡಿಸಿದ ಮುಂದಿನ ಅಮಾಸೆ ತನಕ ಆ ತಾಯಿಯ ರಕ್ಷಣೆ ನಿಮ್ಮ ಮೇಲಿರುತ್ತೆ. ಹಾಗಾಗಿ ಪ್ರತಿ ಅಮಾವಾಸ್ಯ ಹುಣ್ಣಿಮೆ ಬಂದು ಇಲ್ಲಿ ಕಟ್ಟು ನಿವಾರಣೆ ಮಾಡಿಸ್ಕೊಂಡು ಹೋಗಿ ಮುಂದಿನ ಅಮಾವಾಸ್ಯ ಹುಣ್ಣಿಮೆ ಬರತಕ್ಕ ನಿಮ್ಮನ್ನು ಯಾರು ಕೂಡ ಟಚ್ ಮಾಡೋಕ್ಕಾಗಲ್ಲ. ಭದ್ರಕಾಳಿ ತಾಯೊಲಿದರೆ ನಮ್ಮಯ ಬಾಳೆಲ್ಲ ಬಂಗಾರವು, ಈ ತಾಯ ಪೂಜೆಗೈದರೆ ಜನುಮದ ಪಾಪವೆಲ್ಲವೂ ದೂರವು. ಟಿವಿ ಕನ್ನಡ ವೀಕ್ಷಕರಿಗೆ ಮತ್ತು ಕಾಳಿಪೀಠದ ವೀಕ್ಷಕರಿಗೆಲ್ಲರಿಗೂ ನನ್ನ ಶರಣಾರ್ಥಿ. ಇವತ್ತು ಅಮಾವಾಸ್ಯೆ ಮತ್ತು ಹುಣ್ಣಿಮೆ ದಿನಗಳಲ್ಲಿ ಈ ಕ್ಷೇತ್ರದಲ್ಲಿ ಏನೇನೆಲ್ಲ ವಿಶೇಷತೆಗಳಿವೆ ಅನ್ನುವಂಥ ವಿಚಾರವನ್ನು ನಾನು ನಿಮಗೆ ತಿಳಿಸಿಕೊಡುವಂಥ ಪ್ರಯತ್ನ ಮಾಡ್ತೀನಿ. ವೀಕ್ಷಕರೇ, ಯಾವೆಲ್ಲ ಕ್ಷೇತ್ರಗಳಲ್ಲಿ ಯಾವೆಲ್ಲ ಸಮಸ್ಯೆಗಳನ್ನು ಅನುಭವಿಸ್ತಾ ಇರ್ತೀವಿ, ವ್ಯಾಪಾರ ವ್ಯವಹಾರ ಕುಟುಂಬ ಒಂದಲ್ಲ ಎರಡಲ್ಲ, ಹೆಣ್ಣು ಗಂಡಿಗೆ, ಗಂಡು ಹೆಣ್ಣಿಗೆ, ಆರೋಗ್ಯದಲ್ಲಿ, ವ್ಯಾಪಾರದಲ್ಲಿ, ವ್ಯವಹಾರಿಕದೊಳಗೆ, ಫ್ಯಾಕ್ಟರಿ ಮುಂಗಟ್ಟು ಏನೆಲ್ಲ ಕ್ಷೇತ್ರಗಳಲ್ಲಿ ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದೀವಿ. ಕ್ಷಣ ಮಾತ್ರದಲ್ಲಿ ನಿವಾರಣೆ ಆಗಬೇಕಾ? ಅಮಾವಾಸ್ಯೆ ಹುಣ್ಣಿಮೆಯೊಳಗೆ ಈ ವೀರ ರುದ್ರ ಭದ್ರಕಾಳಿ ಕ್ಷೇತ್ರಕ್ಕೆ ಬಂದರೆ ಸಾಕು, ಒಂದು ತಡೆ ನಿವಾರಣೆ ಆಗಲಿ ಸಾಕು. ಯಾವತ್ತು ಅಮಾವಾಸ್ಯೆ ದಿವಸ ಇದನ್ನು ಸರಿಯಾಗಿ ಜ್ಞಾಪನಕ್ಕಿಟ್ಕೊಳ್ಳಿ ನನ್ನ ವೀಕ್ಷಕರಿಗೆ. ಎಷ್ಟೆಲ್ಲ ಸಮಸ್ಯೆಗಳಿವೆ, ಎಷ್ಟೆಲ್ಲ ಮಂಕು ಕವಿದಿದೆ ಭೂಮಿ, ನಮ್ಮ ಮನಸ್ಸಿಗೆ ಮಂಕು ಕವಿದಿದೆ, ಚಂಚಲ ಆಗ್ತಾ ಇದೆ ನಮ್ಮ ಮನಸ್ಸಿಗೆ. ಯಾಕೋ ಶರೀರಕ್ಕೆ ಆರೋಗ್ಯ ಬರ್ತಾ ಇಲ್ಲ, ವ್ಯಾಪಾರ ವ್ಯವಹಾರಗಳು ಕೈ ಎತ್ತಾ ಇಲ್ಲ, ಏನೋ ಆಗಿದೆ, ನಮಗೆ ಏನೋ ಆಗಿದೆ ಅನ್ನುವಂಥ ಎಲ್ಲರೂ ಕೂಡ ಇಲ್ಲಿ ಗಮನಿಸಿ, ಗಮನ ಇಟ್ಟು ಕೇಳಿ. ಅಮಾವಾಸ್ಯೆ ಹುಣ್ಣಿಮೆ ಬಂದರೆ ಸಾಕು, ಈ ಕ್ಷೇತ್ರಕ್ಕೆ ಬನ್ನಿ. ಅಮಾವಾಸ್ಯೆ ಹುಣ್ಣಿಮೆಯಲ್ಲಿ ಬಹಳ ವಿಶೇಷವಾದಂತಹ ಪೂಜೆ ಪುನಸ್ಕಾರಗಳಿದ್ದು, ಕ್ಷೇತ್ರದಲ್ಲಿ ವೀರಭದ್ರಕಾಳಿ ಕ್ಷೇತ್ರದಲ್ಲಿ ಒಂದು ಕಟ್ಟು ನಿವಾರಣೆ ಆದರೆ ಸಾಕು, ಒಂದು ತಡೆ ನಿವಾರಣೆ ಆದರೆ ಸಾಕು. ನಿಮ್ದು ಎಂಥ ಮಂಕು ಕವಿದಂತಹ ವಾತಾವರಣವಿರಲಿ, ಪಟ್ಟಂತ ಆ ಮಂಕು ನಿವಾರಣೆ ಆಗ್ತಕ್ಕಂಥದ್ದು. ಮಾಟ ಮಂತ್ರ ಮರುಡಿ ದೆವ್ವ ಪೀಡೆ ಪಿಶಾಚಿಗಳ ಸಮಸ್ಯೆಗಳು ಅಮಾವಾಸ್ಯೆ ಹುಣ್ಣಿಮೆಯಲ್ಲಿ ತಡೆವಡಿಸಿದರೆ ಸಾಕು. ಆ ತಡೆ ನಿವಾರಣೆಯಿಂದ ನಿಮ್ಗಿರ್ತಕ್ಕಂಥ ಸರ್ವದಾ ಸಮಸ್ಯೆ ಅಮಾವಾಸ್ಯೆ ಹುಣ್ಣಿಮೆ ಬಹಳ ವಿಶೇಷವಾಗಿರುತ್ತೆ. ಆ ಅಮಾವಾಸ್ಯೆ ಹುಣ್ಣಿಮೆ ವ್ಯಾಪಾರದಲ್ಲಿಟ್ಟು ನಾಳೆ ಅಮಾವಾಸ್ಯೆ ಅಂದ್ರೆ ಸಾಕು, ನಾಳೆ ಹುಣ್ಣಿಮೆ ಅಂದ್ರೆ ಸಾಕು, ಬನ್ನಿ ಕ್ಷೇತ್ರಕ್ಕೆ. ಶೀಘ್ರದಲ್ಲಿ ಕಟ್ಟು ನಿವಾರಣೆ ಆಗುತ್ತೆ. ಅವತ್ತಾಗ್ತಕ್ಕಂತಹ ಕಟ್ಟು ನಿವಾರಣೆ ಇನ್ಯಾವತ್ತೂ ಕೂಡ ನಿಮ್ಗಂತ ಫಲಾಫಲಗಳನ್ನ ಕೊಡಲ್ಲ. ಅಮಾವಾಸ್ಯೆ ಹುಣ್ಣಿಮೆ ಬಂದ್ರೆ ಸಾಕು, ಅಷ್ಟು ಫಲಾಫಲಗಳನ್ನ ಕೊಡ್ತಕ್ಕಂಥದ್ದು. ಇದು ತಿಪಟೂರಿನ ವೀರಭದ್ರಕಾಳಿ ಕ್ಷೇತ್ರ ಇದಾಗಿರುತ್ತೆ. ಆ ವೀರಭದ್ರಕಾಳಿಯ ಕ್ಷೇತ್ರದಲ್ಲಿ ಮಂಡಲದೊಳಗೆ ಕುಳ್ಳಿರಿಸಿ ಅಮ್ಮನವರ ದೃಷ್ಟಿ, ಅಮ್ಮನವರ ಮಂಡಲ ಶಾಸ್ತ್ರ, ಅಮ್ಮನವರ ಕಟ್ಟು ನಿವಾರಣೆಗೆ ಒಳಪಟ್ಟರೆ ಸಾಕು. ಒಂದೇ ಒಂದು ಕಟ್ಟು ಅಮಾವಾಸ್ಯೆ ಹುಣ್ಣಿಮೆ ಬಂದರೆ ಸಾಕು. ಸಾಗರೋಪಾದಿಯಲ್ಲಿ ಜನ ಬರ್ತಾ ಇದೆ. ನೀವು ಕೂಡ ಯಾರ್ಯಾರೆಲ್ಲ ಈ ಒಂದು ಕಟ್ಟು ನಿವಾರಣೆ ಮಾಡಿಸ್ಕೊಂಡಿಲ್ಲ, ಒಂದು ಅಮಾವಾಸ್ಯೆ ಹುಣ್ಣಿಮೆಯಲ್ಲಿ ಕಟ್ಟು ನಿವಾರಣೆ ಮಾಡಿಸ್ಕೊಳ್ಳಿ. ನಿಮ್ಮ ಏನೇ ಸಮಸ್ಯೆಗಿದ್ರು 100ಕ್ಕೆ 100 ಬಗೆಹರಿತಕ್ಕಂಥ ಕ್ಷೇತ್ರ ಇದಾಗಿದೆ. ಎಲ್ಲರೂ ಕೂಡ ಒಳ್ಳೆಯದಾಗಲಿ. ಶರಣ. ವೀಕ್ಷಕರೇ, ಈ ಅಮಾವಾಸ್ಯೆ ಬಂದು ಒಂದು ಕಟ್ಟು ನಿವಾರಣೆಯಾಗಿ, ತಡೆ ನಿವಾರಣೆಯಾಗಿ ಅಮ್ಮನವರ ದೃಷ್ಟಿ, ಅಮ್ಮನವರ ಮಂಡಲ ಶಾಸ್ತ್ರ ಆದರೂ ಸಾಕು. ಮುಂದಿನ ಅಮಾವಾಸ್ಯೆ ತನಕ ನಿಮ್ಮನ್ನು ಯಾರು ಕೂಡ ಟಚ್ ಮಾಡೋಕ್ಕಾಗಲ್ಲ. ನಿಮ್ಮ ವ್ಯಾಪಾರ ವ್ಯವಹಾರಗಳಾಗಲಿ, ಪಾಠ ಮಂತ್ರ ಭೂತ ಪ್ರೇತ ಪಿಶಾಚಾದಿಗಳು ಕೂಡ ನಿಮ್ಮ ಹತ್ರ ಸುಳಿಯೋಕ್ಕಾಗಲ್ಲ. ಹಾಗಾಗಿ ಈ ಅಮಾವಾಸ್ಯೆ ಬಂದು ಕಟ್ಟು ಹೊಡಿಸಿದ ಮುಂದಿನ ಅಮಾವಾಸ್ಯೆ ತನಕ ಆ ತಾಯಿಯ ರಕ್ಷಣೆ ನಿಮ್ಮ ಮೇಲಿರುತ್ತೆ. ಹಾಗಾಗಿ ಪ್ರತಿ ಅಮಾವಾಸ್ಯೆ ಹುಣ್ಣಿಮೆ ಬಂದು ಇಲ್ಲಿ ಕಟ್ಟು ನಿವಾರಣೆ ಮಾಡಿಸ್ಕೊಂಡು ಹೋಗಿ ಮುಂದಿನ ಅಮಾವಾಸ್ಯೆ ಹುಣ್ಣಿಮೆ ಬರತಕ್ಕ ನಿಮ್ಮನ್ನು ಯಾರು ಕೂಡ ಟಚ್ ಮಾಡೋಕ್ಕಾಗಲ್ಲ. ಒಳ್ಳೆಯದಾಗಲಿ.